Hi friends, welcome to our channel. It's me Anita Lakshmi Acharya. Now we are discussing about preamble of the Indian Constitution. ಭಾರತೀಯ ಸಂವಿಧಾನದ ಪೀಠಿಕೆಯ ಬಗ್ಗೆ ನಾವು ನೋಡ್ತಾ ಇದ್ದೀವಿ. This is our part 3 session ಆಗಿದೆ. Part 1 and 2 ಅಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ? Evolutions of preamble, objective resolution, components of preamble, importance of preamble ಬಗ್ಗೆ ನಾವು ನೋಡಿದ್ವಿ. ಆದರೆ ಪಾರ್ಟ್ 3 ಯಲ್ಲಿ ದ ಕೀ ವರ್ಡ್ಸ್ ಇನ್ ದ ಪ್ರಿಯಾಂಬಲ್, ಇದು ಮೇಜರ್ ಕಾನ್ಸೆಪ್ಟು ಈ ನಮ್ಮ ಪ್ರಿಯಾಂಬಲಲ್ಲಿ ಇದೆ. ಈಗ ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ನಮ್ಮನ್ನು ಬೆಂಬಲಿಸಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕೀ ವರ್ಡ್ಸ್ ಇನ್ ದಿ ಪ್ರಿಯಾಂಬಲ್. ಯಾವ ಕೀವರ್ಡ್ಸ್, ಮುನ್ನುಡಿ ಅಥವಾ ಪ್ರಿಯಾಂಬಲ್ ಅಲ್ಲಿರುವ ಪ್ರಸ್ತಾವನೆಯಲ್ಲಿರುವ ಪ್ರಮುಖ ಪದಗಳು ಯಾವ್ಯಾವು ಅನ್ನೋದನ್ನು ನಾವು ಈಗ ಒಂದೊಂದನ್ನೇ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಪ್ರಸ್ತಾವನೆಯಲ್ಲಿ ಪ್ರಸ್ತಾವನೆಯಲ್ಲಿ ಯಾವ್ಯಾವ ವರ್ಡ್ಗಳಿದೆ ಅನ್ನೋದನ್ನ ಈ ಕಂಪ್ಲೀಟ್ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರಿಯಾಂಬಲ್: ವಿ ದ ಪೀಪಲ್ಸ್ ಆಫ್ ಇಂಡಿಯಾ ಹ್ಯಾವಿಂಗ್ solemnly resolved to constitute India into a sovereign, socialistic, secular, democratic republic and secure to all its citizens justice, social, economy, political, liberty of thoughts, expression, belief, faith and worship, equality of status and opportunity, and to promote among them all fraternity, assuring the dignity of the individuals and the unity and integrity of the nation. In our Constituent Assembly, this 26th day of November 1949, do hereby adopt, enact and give to ourselves this Constitution ಅನ್ನೋ ಪದಗಳನ್ನು ತಿಳಿಸ್ತಾ ಇದೆ. ನಮ್ಮ ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಭಾರತದ ಜನತೆ ಅಥವಾ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಅಥವಾ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕವಾಗಿ, ಆರ್ಥಿಕ, ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವತಂತ್ರವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಎನ್ನುವ ಪದಗಳನ್ನು ನಮ್ಮ ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ನಾವು ನೋಡಬಹುದಾಗಿದೆ. ಇದೆಲ್ಲ ಏನು ತೋರಿಸ್ತಾ ಇದೆ? ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನದಲ್ಲಿ ಏನು ಕಂಪ್ಲೀಟ್ ಚಿತ್ರವನ್ನು ಈ ಪ್ರಸ್ತಾವನೆ ಒಂದೇ ತಿಳಿಸ್ತಾ ಇದೆ. ಹಾಗಾಗಿ ಭಾರತೀಯ ಸಂವಿಧಾನದ ಕೈಗನ್ನಡಿ ಅಂತ ಹೇಳಿ ಪ್ರಿಯಾಂಬಲ್ ಅನ್ನ ಅಥವಾ ಪೀಠಿಕೆಯನ್ನ ಕರೆಯಲಾಗ್ತಾ ಇದೆ. ಅದಕ್ಕೋಸ್ಕರ ಮುನ್ಷಿ ಅವ್ರು ಹೇಳಿದ್ರು, ಇದೊಂದು ರಾಜಕೀಯ ಜಾತಕವಿದ್ದಂತೆ ಅಂತ ಹೇಳಿ, ಕೆಲವರು ಒಡವೆ ಇದ್ದಂತೆ ಅಂತ ಹೇಳಿ ಹೇಳಿದ್ರು. ಹಾಗಾಗಿ ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಇಷ್ಟು ಪದಗಳನ್ನು ನಾವು ನೋಡಬಹುದಾಗಿದೆ. ಈಗ ಇವುಗಳನ್ನು ಒಂದೊಂದು ಹಾಗೆ ನಾವು ಡಿಸ್ಕಸ್ ಮಾಡೋಣ. ವಿ ದ ಪೀಪಲ್ಸ್ ಆಫ್ ಇಂಡಿಯಾ, ನಾವು ಭಾರತದ ಜನರು. ವಿ ದ ಪೀಪಲ್ಸ್ ಆಫ್ ಇಂಡಿಯಾದಲ್ಲಿ it is the phrase that affirms that the constitutions of India derive its authority and legitimacy from the peoples of India. ಈ ಒಂದು ಅರ್ಥದಲ್ಲಿ ವಿ ದ ಪೀಪಲ್ಸ್ ಆಫ್ ದ ಪೀಪಲ್ಸ್ ಆಫ್ ಇಂಡಿಯಾದಲ್ಲಿ ಭಾರತದ ಸಂವಿಧಾನವು ತನ್ನ ಅಧಿಕಾರವನ್ನ ಮತ್ತು ನ್ಯಾಯಸಮ್ಮತತೆಯನ್ನ ಭಾರತದ ಜನರಿಂದಲೇ, ಸಾರ್ವಜನಿಕರಿಂದಲೇ ಪಡೆಯುತ್ತದೆ ಅಥವಾ ದೃಢಪಡಿಸುತ್ತದೆ ಅಂತ ಹೇಳಿ ತಿಳಿಸ್ತಾ ಇದೆ. This phrases state that the constitutions is not imposed by any external authority. ಯಾವುದೇ ಬಾಹ್ಯ ಅಧಿಕಾರದಿಂದ ಭಾರತೀಯ ಸಂವಿಧಾನವನ್ನು ಹೇರಲ್ಪಟ್ಟಿಲ್ಲ ಎಂದು ಇದು ತಿಳಿಸ್ತಾ ಇದೆ. ಬಟ್ ಈಸ್ ಡ್ರಾಫ್ಟೆಡ್ ಅಂಡ್ ಅಡಾಪ್ಟೆಡ್ ಬೈ ದ ಪೀಪಲ್ ದೆಮ್ಸೆಲ್ಫ್.
ಬಟ್ ಇದು ಜನರಿಂದಲೇ ಕರಡನ್ನ ರಚಿಸಿ ಅಂಗೀಕರಿಸಲ್ಪಟ್ಟಿದೆ. ಯಾವ ರೀತಿ? ಇಟ್ ರೆಫ್ಲೆಕ್ಟಿಂಗ್ ದರ್ ಕಲೆಕ್ಟಿವ್ ವಿಲ್ ಅಂಡ್ ಆಸ್ಪಿರೇಷನ್. ಸಾಮೂಹಿಕವಾದ ಇಚ್ಛೆ ಅಂದ್ರೆ ಪ್ರಜೆಗಳ ಇಚ್ಛೆ ಮತ್ತು ಅವರ ಆಕಾಂಕ್ಷೆಗಳನ್ನ ಪ್ರತಿಬಿಂಬಿಸುವ ರೀತಿಯಲ್ಲಿ ಅಥವಾ ಜನರಿಂದಲೇ ಇದನ್ನ ತಯಾರಿಸಿ ಪಡಲಾಗಿದೆ. ಯಾವುದನ್ನ? ಪ್ರಿಯಾಂಬಲ್ ಅಲ್ಲಿ ಇರುವ ಒಂದು ಪದವನ್ನ. It signifies the power and responsibility vested in the citizen to govern themselves and participating in the democratic process. ಪ್ರಜಾಸತ್ತಾತ್ಮಕ ಅಂದ್ರೆ ನಮಗೆಲ್ಲ ಗೊತ್ತಿದೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವಂತಹ ಕ್ರಿಯೆ. ತಮ್ಮನ್ನು ತಾವು ಆಳಿಕೊಳ್ಳಲು ಮತ್ತು ಭಾಗವಹಿಸಲು ಪ್ರಜೆಗಳಿಗೆ ಇರುವಂತಹ ಅಧಿಕಾರ ಮತ್ತು ಜವಾಬ್ದಾರಿಯನ್ನ ಇದು ಇಲ್ಲಿ ಸೂಚಿಸ್ತಾ ಇದೆ. ಸೊ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ದ ಪೀಪಲ್ಸ್ ಆಫ್ ಇಂಡಿಯಾದಲ್ಲಿ ಏನ್ ಹೇಳ್ತದೆ? ಭಾರತೀಯ ಸಂವಿಧಾನವು ಭಾರತೀಯರಿಂದಲೇ ರಚಿತವಾದದ್ದು ಅಂತ ಹೇಳಿ. ಯಾಕೆಂದ್ರೆ ಭಾರತೀಯರ ಆಶೋತ್ತರಗಳಿಗೆ ಅನುಗುಣವಾಗಿ ಅವರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಅವರ ಸಮಸ್ಯೆಗಳಿಗೆ ಅನುಗುಣವಾಗಿ ಪರಿಹಾರ ರೂಪಿಸಲು ರಚಿಸಲಾಗಿರುವುದರಿಂದ ಪ್ರಸ್ತಾವನೆಯಲ್ಲಿ ಈ ಭಾರತದ ಪ್ರಜೆಗಳಾದ ನಾವು ಎನ್ನೋ ಪದವನ್ನ ಸೇರಿಸಲಾಗ್ತಾ ಇದೆ. ಅಂದ್ರೆ ಸಂವಿಧಾನವು ಭಾರತದ ಪ್ರಜೆಗಳಿಗಾಗಿಯೇ ರೂಪಿತವಾಗಬೇಕು ಅನ್ನೋ ಒಂದು ಡೈರೆಕ್ಷನ್ ಅನ್ನ, ಒಂದು ನಿರ್ದೇಶನವನ್ನ ನಮ್ಮ ಸಂವಿಧಾನದ ರಚನಾಕಾರರಿಗೆ ಇದು ನೀಡ್ತಾ ಇದೆ. ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ ನೀಡ್ತಾ ಇದೆ ಅನ್ನೋದು ಈ ಪದದ ಅರ್ಥವಾಗಿದೆ. ಇದು ಭಾರತದ ಪ್ರಜೆಗಳು ಅಥವಾ ದ ಪೀಪಲ್ಸ್ ಆಫ್ ಇಂಡಿಯಾದ ಒಂದು ಪ್ರಮುಖ ವರ್ಡ್ ಆಗಿದೆ. ಅದೇ ರೀತಿ ಸಾವರ್ನಿಟಿ, ಸಾರ್ವಭೌಮತ್ವ. ದ ಟರ್ಮ್ ಸಾವರಿನ್, ಸಾರ್ವಭೌಮ ಎನ್ನುವ ಪದವು ಸಿಗ್ನಿಫೈಸ್ ದ ಇಂಡಿಪೆಂಡೆಂಟ್ ಅಂಡ್ ಸುಪ್ರೀಂ ಅಥಾರಿಟಿ ಆಫ್ ದಿ ಇಂಡಿಯನ್ ಸ್ಟೇಟ್. ರಾಜ್ಯದ ಸ್ವತಂತ್ರ ಮತ್ತು ಸರ್ವೋಚ್ಚ ಅಧಿಕಾರವನ್ನ ಇದು ಸೂಚಿಸುತ್ತದೆ. ಅಂದ್ರೆ ನಾವು ಯಾರ ಒಂದು ಅಂಡರ್ ಅಲ್ಲಿ ಇಲ್ಲ ಅಂತ ಹೇಳಿ ಇದರ ಅರ್ಥ. ಇಂಟರ್ನಲಿ ಇಟ್ ಮೀನ್ಸ್ ದಟ್ ದ ಇಂಡಿಯನ್ ಗವರ್ನಮೆಂಟ್ ಹ್ಯಾಸ್ ಟು ಅಲ್ಟಿಮೇಟ್ ಡಿಸಿಷನ್ ಮೇಕಿಂಗ್ ಪವರ್ ವಿತ್ ಇನ್ ಇಟ್ಸ್ ಟೆರಿಟೋರಿಯಲ್ ಬೌಂಡ್ರೀಸ್. ಆಂತರಿಕವಾಗಿ ಅಂದ್ರೆ ದೇಶದ ಒಳಗಡೆ ಭಾರತದ ಸರ್ಕಾರವು ತನ್ನ ಪ್ರಾದೇಶಿಕ ಗಡಿಗಳಲ್ಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಎಲ್ಲಾ ಅಧಿಕಾರವನ್ನ ನಮ್ಮ ಭಾರತ ಅಥವಾ ನಾವು ಹೊಂದಿದೀವಿ ಅನ್ನೋದನ್ನ ಈ ಮೂಲಕ ತಿಳಿಸ್ತಾ ಇದ್ದಾರೆ. ಎಕ್ಸ್ಟರ್ನಲಿ ಇಟ್ ಇಂಪ್ಲೈಸಸ್ ದಟ್ is not subject to control and interference by any external power. ಬಾಹ್ಯವಾಗಿ ಭಾರತವು ಯಾವುದೇ ಬಾಹ್ಯ ಶಕ್ತಿಯ ನಿಯಂತ್ರಣ ಅಥವಾ ಹಸ್ತಕ್ಷೇಪಕ್ಕೆ ಒಳಪಟ್ಟಿಲ್ಲ ಎಂಬುದನ್ನು ಇದು ಸೂಚಿಸ್ತಾ ಇದೆ. ಹಾಗಾಗಿ ಆ ಪದವನ್ನು ನಾವು ಸಾರ್ವಭೌಮತ್ವ ಅಥವಾ ಸಾವರಿನ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಭಾರತವು ಯಾವುದೇ ರಾಷ್ಟ್ರದ ಅಧೀನಕ್ಕೆ ಒಳಗಾಗದೆ ಸಾರ್ವಭೌಮ ರಾಷ್ಟ್ರವಾಗಿದೆ ಅನ್ನೋದನ್ನ ತಿಳಿಸ್ತಾ ಇದೆ. ನೀವು ಕೇಳಿರ್ಬೋದು ಡಾಕ್ಟರ್ ಕೂಲೆ ಅಂತ ಹೇಳಿ. ಡಾಕ್ಟರ್ ಕೂಲೆ ಅನ್ನೋರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಸಾರ್ವಭೌಮ ಎಂಬ ಪದವು ಅಂದ್ರೆ ಸಾರ್ವಭೌಮ ಎಂದ್ರೆ ಯಾವುದೇ ಮೇಲಧಿಕಾರವನ್ನ ಒಪ್ಪದೆ ಉಚ್ಚ ಹಾಗೂ ಪರಿಪೂರ್ಣ ಅಧಿಕಾರವನ್ನು ಹೊಂದಿದ ದೇಶವೇ ಸಾರ್ವಭೌಮ ಅಥವಾ ಸಾವರಿನ್ ಕಂಟ್ರಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಎ ಸಾವರಿನ್ ಕಂಟ್ರಿ ಈಸ್ ಎ ಕಂಟ್ರಿ ವಿಚ್ ಹ್ಯಾಸ್ ನೋ ಸುಪ್ರಿಮಸಿ ಅಂಡ್ ಇಟ್ಸ್ ಅಬ್ಸಲ್ಯೂಟ್ಲಿ ಅಥಾರಿಟಿ. ಅದಕ್ಕೆ ತನ್ನದೇ ಆದ ಅಧಿಕಾರವನ್ನ ಒಳಗೊಂಡಿರುವಂಥದ್ದೇ ಸಾರ್ವಭೌಮತ್ವ ರಾಷ್ಟ್ರ ಅಂತ ಹೇಳಿ ಕರೆಯಲಾಗ್ತಾ ಇದೆ. ಅಂದ್ರೆ ಇದಕ್ಕೆ ಆಂತರಿಕವಾಗಿ ಮತ್ತು ವಿದೇಶಿಯ ನಿರ್ಣಯಗಳನ್ನ ತೆಗೆದುಕೊಳ್ಳಲು ತನಗೆ ಸ್ವತಂತ್ರವಿದೆ ಅನ್ನೋದು ಇದರಿಂದ ತಿಳಿಯಲ್ಪಡ್ತಾ ಇದೆ. ಫಾರ್ ಎಕ್ಸಾಂಪಲ್ 1947 ಆಗಸ್ಟ್ 15 ರಂದು ಇದು ಕಾಮನ್ವೆಲ್ತ್ ಕಂಟ್ರೀಸ್ಗೆ ಇದು ಸೇರ್ಪಡ್ತು. ಇದು ಮತ್ತೆ ಸೇರ್ಪಡೆ ಆಗಿದ್ದು 1950 ಅಲ್ಲಿಂದ ಮತ್ತೆ ಹೊರಗೆ ಬಂತು, ಮತ್ತೆ ಸೇರ್ಪಡೆ ಆಯಿತು. ಅಂದ್ರೆ ಇದು ಹೇಗೆ ಅಂದ್ರೆ ಇದು ತನ್ನ ಭಾರತವು ತನಗೆ ತಾವು ಯಾವಾಗ ಬೇಕಾದರೂ
ಹೊರಬರುವ ಹಕ್ಕನ್ನು ಇದು ಒಳಗೊಂಡಿದೆ. ಆ ಕಾಮನ್ವೆಲ್ತ್ ರಾಷ್ಟ್ರಕ್ಕೆ ಒಳಗೊಂಡ 1947 ಸೇರ್ಪಡೆ ಆಯಿತು. ಅಲ್ಲಿಂದ ಮತ್ತೆ ಹೊರಗೆ ಬಂತು, ಮತ್ತೆ ಸೇರ್ಪಡೆ ಆಯಿತು. ಅಂದರೆ ಯಾವಾಗ ಬೇಕಾದರೂ ಸೇರ್ಪಡೆ ಆಗುವ ಎಲ್ಲ ಹಕ್ಕನ್ನು ಮತ್ತು ಅಲ್ಲಿಂದ ಹೊರಗಡೆ ಬರುವ ಹಕ್ಕನ್ನು ಕೂಡ ಇದು ಒಳಗೊಂಡಿದೆ. ಅಂದರೆ ಯಾವುದೇ ರಾಷ್ಟ್ರದ ಅಧೀನಕ್ಕೆ ಇದು ಒಪ್ಪಂದ ಮಾಡಿಕೊಳ್ಳುವಂತಿಲ್ಲ, ಅಂದರೆ ಮಾಡಿಕೊಳ್ಳದೇ ಇರುವಂಥದ್ದೇ ಸಾವರಿನ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇಂಥ ಒಂದು ಆಧಾರದ ಮೇಲೆ ಕೆಲವು ಬಾರಿ ಭಾರತವು ಅಲಿಪ್ತ ನೀತಿಯನ್ನ ಕೂಡ ಒಂದು ಅನುಸರಣೆಯನ್ನ ಮಾಡ್ತಾ ಇರ್ತದೆ. ಸೊ ವಾಟ್ ಇಟ್ಸ್ ಕಾಲ್ಡ್ ಸಾವರಿನ್ ಅಥವಾ ಸಾರ್ವಭೌಮತ್ವ ಅಂತ ಹೇಳಿ ಕರೆಯಬಹುದು. ಹೀಗೆ ಭಾರತವು ಸಾರ್ವಭೌಮತ್ವವನ್ನ ಒಳಗೊಂಡಿದೆ, ಸಾವರಿನ್ ಆಗಿ ಇದೆ ಅಂತ ಹೇಳಿ ನೋಡಬಹುದಾಗಿದೆ. ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಸೋಷಿಯಲಿಸಂ, ಸಮಾಜವಾದಿ ಎನ್ನುವ ಪದವು the additions of socialistic through the 42nd amendment in 1976 it reflect 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದಿ ಎನ್ನುವ ಪದವನ್ನು ಸೇರ್ಪಡೆ ಮಾಡಲಾಯಿತು. ಏನು ಹೇಳುತ್ತೆ? ಇಂಡಿಯಾಸ್ ಕಮಿಟ್ಮೆಂಟ್ ಟು ಅಚೀವಿಂಗ್ ದ ಸೋಷಿಯಲ್ ಅಂಡ್ ಎಕನಾಮಿಕ್ ಈಕ್ವಾಲಿಟಿ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಸಾಧಿಸಲು ಭಾರತ ಬದ್ಧತೆಯನ್ನ ಪ್ರತಿಬಿಂಬಿಸ್ತಾ ಇದೆ, ಅಟ್ ಪ್ರೆಸೆಂಟ್ ಅಲ್ಲಿ ತೋರಿಸ್ತಾ ಇದೆ. ಇದನ್ನ ಸೋಷಿಯಲಿಸಂ ಅಂತ ಹೇಳಿ ಕರೆಯಲಾಗ್ತಾ ಇದೆ. ದ ಗವರ್ಮೆಂಟ್ ಪ್ಲೇ ಎ ಕ್ರೂಷಿಯಲ್ ರೋಲ್ ಇನ್ ಎನ್ಶೂರಿಂಗ್ ದ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ರಿಸೋರ್ಸ್ ಅಂಡ್ ಪ್ರೊವೈಡಿಂಗ್ ದ ಬೇಸಿಕ್ amenities to all citizens regardless of their social and economic status. ಸಂಪನ್ಮೂಲಗಳ ಸಮಾನ ಹಂಚಿಕೆಯನ್ನು ಖಾತ್ರಿಪಡಿಸುವಲ್ಲಿ ಎಲ್ಲ ನಾಗರಿಕರಿಗೂ, ಭಾರತದಲ್ಲಿರುವಂಥ ಎಲ್ಲ ನಾಗರಿಕರಿಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರ ಸ್ಥಿತಿಗತಿಯನ್ನು ಲೆಕ್ಕಿಸದೆ ಅವರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಭಾರತದಲ್ಲಿರುವಂಥ ಸರ್ಕಾರ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಅನ್ನೋದನ್ನು ಈ ಮೂಲಕ ತಿಳಿಸ್ತು. ಸೊ ಇಲ್ಲಿ ನಾವು ಸೋಷಿಯಲಿಸ್ಟಿಕ್ ಅಥವಾ ಸಮಾಜವಾದಿ ಪದದಲ್ಲಿ ನಾವು ನೋಡೋದಾದ್ರೆ 1976 42nd ಅಮೆಂಡ್ಮೆಂಟ್ ಪ್ರಕಾರ ಸಮಾಜವಾದಿ ಪದವನ್ನು ಅಲ್ಲಿ ಸೇರ್ಪಡೆ ಮಾಡಲಾಯಿತು. ಏಕೆಂದರೆ ಮೂಲ ಸಂವಿಧಾನದಲ್ಲಿ ಸಮಾಜವಾದಿ ಅಥವಾ ಸೋಷಿಯಲಿಸಂ ಅನ್ನೋ ಪದ ಇರಲಿಲ್ಲ. ಹಾಗಾಗಿ ಇದನ್ನು ತಿದ್ದುಪಡಿಯ ಮೂಲಕ ಸೋಷಿಯಲಿಸಂ ಅಥವಾ ಸಮಾಜವಾದಿ ಪದವನ್ನು ಸೇರ್ಪಡೆ ಮಾಡಲಾಯಿತು. ಅಂದರೆ ಸಮಾಜವಾದಿ ತತ್ವಗಳನ್ನು ಪ್ರಜಾಪ್ರಭುತ್ವದ ಮೂಲಕ ಒಂದು ತರುವ ಉದ್ದೇಶದಿಂದ ಅದನ್ನು ಅಲ್ಲಿಗೆ ಸೇರ್ಪಡೆ ಮಾಡಲಾಯಿತು. ಸೊ ಇಲ್ಲಿ ಸಮಾಜವಾದಿತ್ವ ಅಂದ್ರೆ ಏನು ಅಂದ್ರೆ ಕ್ಯಾಪಿಟಲಿಸಂ ಅಂದ್ರೆ ಡಿಸ್ಕ್ರಿಮಿನೇಷನ್ಸ್ ಬಿಟ್ವೀನ್ ದ ಕ್ಯಾಪಿಟಲಿಸ್ಟ್ ಅಂಡ್ ವರ್ಕರ್ಸ್ ಅಂತ ಹೇಳಿ. ಅಂದ್ರೆ ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕರ ನಡುವೆ ಯಾವಾಗಲೂ ತಾರತಮ್ಯ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ, ಈಗಲೂ ಕೂಡ ಆಗ್ತಾ ಇದೆ. ಅಂತ ತಾರತಮ್ಯವನ್ನ ಹೋಗಲಾಡಿಸಿ ಸಮಾಜದಲ್ಲಿ ಸಮಾಜವಾದಿ ತತ್ವವನ್ನು ಅಳವಡಿಸಬೇಕಂತ ಹೇಳಿ ಈ ಒಂದು ಸೋಷಿಯಲಿಸ್ಟಿಕ್ ಪದವನ್ನ ಸೇರ್ಪಡೆ ಮಾಡಲಾಯಿತು. ಇಂಥ ಸೇಮ್ ವಿಚಾರ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿಯೂ ಕೂಡ ನಾವು ಸೋಷಿಯಲಿಸಂ ಅನ್ನ ಅಥವಾ ಸಮಾಜವಾದಿ ತತ್ವವನ್ನ ಕೂಡ ನಾವು ನೋಡಬಹುದಾಗಿದೆ. ಅಲ್ಲಿ ಏನ್ ಹೇಳ್ತದೆ, ಆ ಸಮಾಜವಾದಿ ತತ್ವವನ್ನ ಎಲ್ಲರಿಗೂ ಕೂಡ ತಿಳಿಸುವ ಕೆಲಸವನ್ನ DPSP ಮಾಡ್ತಾ ಇದೆ. 1955 ಅಲ್ಲಿ ನಮಗೆ ತಿಳಿದಿರೋ ಹಾಗೆ 1955 ಅಲ್ಲಿ ತಮಿಳುನಾಡಿನ ಅವಾಡಿ ಸೆಷನ್ ಅಂತ, ಅವಾದಿ ಸೆಷನ್ ಅಂತಾನೆ ಕರೀತಾರೆ. ತಮಿಳುನಾಡಿನ ಆವಾಡಿಯಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಅಲ್ಲಿ ಸಂಪತ್ತಿನ ಸಮಾನ ಹಂಚಿಕೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ವೆಲ್ತ್ ಸಂಪತ್ತಿನ ಸಮಾನ ಹಂಚಿಕೆಯ ಕುರಿತನ್ನ ಅಲ್ಲಿ ಡಿಸ್ಕಸ್ ಮಾಡಲಾಯಿತು. ಅಂದ್ರೆ
ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕರಿಗೆ ಸಂಪತ್ತಿನ ಸಮಾನ ಹಂಚಿಕೆ ಆಗ್ಬೇಕಂತ ಹೇಳಿ ಈ ಒಂದು ಸೆಷನ್ ಅನ್ನ 1955 ಅಲ್ಲಿ ತಮಿಳುನಾಡಿನಲ್ಲಿ ತರಲಾಯಿತು. ಸೊ ಇದರಲ್ಲಿ ಅಂಗೀಕರಿಸಿದ ನಂತರ ಇಲ್ಲಿ ತೆಗೆದುಕೊಂಡ ಡಿಸಿಷನ್ ಆಧಾರದ ಮೇಲೆ ಸಮಾಜವಾದಿ ತತ್ವವನ್ನ ಎಲ್ಲರೂ ಬೆಂಬಲಿಸಿ ಅದನ್ನ ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಅಥವಾ ಸೋಷಿಯಲಿಸಂ ಅನ್ನೋ ಪದವನ್ನ ಸೇರ್ಪಡೆ ಮಾಡಲಾಯಿತು. ಸೊ ಅದಕ್ಕೆ ಮೇನ್ ಕಾರಣ ಏನು, 1955 ಅಲ್ಲಿ ಆದಂಥ ಒಂದು ಸೆಷನ್ ಅಥವಾ ಒಂದು ಸಮಾವೇಶವೇ ಕಾರಣ ಅಂತ ಹೇಳಿ ನೋಡಬಹುದಾಗಿದೆ. ಹೀಗೆ ಸೋಷಿಯಲಿಸಂ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ನೆಕ್ಸ್ಟ್ ಸೆಕ್ಯುಲರಿಸಂ, ಜಾತ್ಯತೀತತೆ. ದ ಡಿಕ್ಲರೇಷನ್ಸ್ ಆಫ್ ಇಂಡಿಯಾ ಆಸ್ ಸೆಕ್ಯುಲರ್ ಸ್ಟೇಟ್ ಇನ್ ದ ಪ್ರಿಯಾಂಬಲ್. ಮುನ್ನುಡಿಯಲ್ಲಿ ಅಥವಾ ಪೀಠಿಕೆಯಲ್ಲಿ ಜಾತ್ಯತೀತ ಎನ್ನ ಪದವನ್ನ ಅಥವಾ ರಾಜ್ಯವೆಂದು ಘೋಷಿಸುವುದು. ರಾಜ್ಯವು the preamble emphasizes that the state does not have an official religion. ರಾಜ್ಯವು ತನ್ನದೇ ಆದ ಯಾವುದೇ ಅಧಿಕೃತ ಧರ್ಮವನ್ನ ಹೊಂದಿರುವುದಿಲ್ಲ ಅಥವಾ ಹೊಂದಿಲ್ಲ ಎಂದು ಇದು ತಿಳಿಸ್ತಾ ಇದೆ. It ensuring that all religion are treated with equal respect. ಇದು ಎಲ್ಲ ಧರ್ಮಗಳನ್ನ ಸಮಾನ ಗೌರವದಿಂದ ಇದು ಪರಿಗಣಿಸ್ತಾ ಇದೆ ಮತ್ತು ಖಚಿತಪಡಿಸ್ತಾ ಇದೆ. ಭಾರತದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಧರ್ಮವನ್ನ ಅಧಿಕೃತ ಧರ್ಮ ಅಂತ ಹೇಳಿ ಇಲ್ಲಿವರೆಗೂ ಇನ್ನು ಡಿಕ್ಲೇರ್ ಮಾಡಿಲ್ಲ. ಹಾಗಾಗಿ ಇದು ಸೆಕ್ಯುಲರಿಸಂ ಕಂಟ್ರಿ, ಯಾವುದೇ ಸೆಕ್ಯುಲರ್ ಸ್ಟೇಟ್ ಆಗಿ ಭಾರತವು ಪ್ರಸ್ತುತವಾಗಿ ಕಾರ್ಯವನ್ನ ಕೂಡ ನಿರ್ವಹಿಸ್ತಾ ಇದೆ. ಸಿಟಿಸನ್ಸ್ ಹ್ಯಾವ್ ಎ ಫ್ರೀಡಮ್ ಆಫ್ ಕನ್ಸೈನ್ಸ್ ಅಂಡ್ ರೈಟ್ ಟು ಪ್ರಿಫೇಸ್, practice and propagate their religion without discrimination. Citizens have a freedom ಅಂದ್ರೆ ಪ್ರಜೆಗಳು ಆತ್ಮಸಾಕ್ಷಿಗೆ, ತಮ್ಮ ಆತ್ಮತೃಪ್ತಿಗೆ ಅನುಗುಣವಾಗಿ ಬದುಕುವ ಸ್ವಾತಂತ್ರ್ಯವನ್ನ ಭಾರತದಲ್ಲಿ ಒಳಗೊಂಡಿದ್ದಾರೆ. ತಮ್ಮ ಮತ್ತು ಯಾವುದೇ ತಾರತಮ್ಯ ಇಲ್ಲದೆ ಯಾವುದೇ ಧರ್ಮವನ್ನು ಅವರು ಪ್ರತಿಪಾದಿಸಬಹುದು, ಆಚರಣೆಯನ್ನ ಮಾಡಬಹುದು, ಪ್ರಚಾರವನ್ನು ಕೂಡ ಮಾಡುವ ಹಕ್ಕನ್ನ ನಮ್ಮ ಭಾರತದಲ್ಲಿ ಒಳಗೊಂಡಿದ್ದಾರೆ. It was incorporated in the preamble by 42nd Constitutional Amendment in 1976. 42ನೇ ಸಂವಿಧಾನದ ತಿದ್ದುಪಡಿ ಅನ್ವಯ 1976ರಲ್ಲಿ ಈ ಮುನ್ನುಡಿ ಅಥವಾ ಪೀಠಿಕೆಯಲ್ಲಿ ಈ ಪದವನ್ನ ಸೇರ್ಪಡೆ ಮಾಡಲಾಯಿತು. ಜಾತ್ಯತೀತ ಅಥವಾ ಸೆಕ್ಯುಲರ್ ಅನ್ನುವ ಪದವನ್ನ ಮಾಡಲಾಯಿತು. ಸೊ ಅದರಂತೆ ಅಕಾರ್ಡಿಂಗ್ ಟು ಆರ್ಟಿಕಲ್ 25 ಅಂಡ್ 28, 25 ಮತ್ತು 28ನೆಯ ಒಂದು ವಿಧಿಗಳು, ಗ್ಯಾರಂಟಿಂಗ್ ದ ಫಂಡಮೆಂಟಲ್ ರೈಟ್ಸ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ have been included in the constitution. 25, 28ನೆಯ ವಿಧಿಗಳು ಧರ್ಮದ ಸ್ವತಂತ್ರದ ಮೂಲಭೂತ ಹಕ್ಕನ್ನು ಕೂಡ ಖಾತರಿಪಡಿಸುತ್ತದೆ ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ತಿಳಿಸಲಾಗ್ತಾ ಇದೆ. ಹೀಗೆ ಜಾತ್ಯತೀತ ಅಥವಾ ಒಂದು ಸೆಕ್ಯುಲರ್ ಸ್ಟೇಟು ಅಂದ್ರೆ ಯಾವುದೇ ಧರ್ಮ, ಜಾತಿ, ಜನಾಂಗ ಎಲ್ಲವನ್ನ ಒಳಗೊಂಡಂತೆ ಎಲ್ಲರೂ ಕೂಡ ನಿರ್ಭಯವಾದ ಜೀವನವನ್ನ ಇಲ್ಲಿ ನಡೆಸಬಹುದು. ಯಾವುದೇ ತಾರತಮ್ಯ ಇಲ್ಲ. ಜಾತ್ಯತೀತ ತತ್ವವನ್ನ ಇದು ಅನುಸರಿಸ್ತಾ ಇದೀವಿ. ನಾವು ಧರ್ಮ ನಿರಪೇಕ್ಷವಾಗಿ ಬದುಕುವ ಅವಕಾಶವನ್ನ ಭಾರತದಲ್ಲಿ ಕಲ್ಪಿಸಿಕೊಡಲಾಗ್ತಾ ಇದೆ. ಹಾಗಾಗಿ ಭಾರತದ ಪ್ರಸ್ತಾವನೆಯಲ್ಲಿ ಅಥವಾ ಪ್ರಿಯಾಂಬಲ್ ಅಲ್ಲಿ 1976 42nd ಅಮೆಂಡ್ಮೆಂಟ್ ಪ್ರಕಾರ ಪ್ರಸ್ತಾವನೆಗೆ ಜಾತ್ಯತೀತತೆ ಅಥವಾ ಸೆಕ್ಯುಲರ್ ಎನ್ನ ಪದವನ್ನ ಸೇರ್ಪಡೆ ಮಾಡಲಾಯಿತು. ಅಂದ್ರೆ ಎಲ್ಲಾ ಧರ್ಮದವರನ್ನ ಸಮಾನ ರೀತಿಯಲ್ಲಿ ಕಾಣಬೇಕು, ಧರ್ಮ ನಿರಪೇಕ್ಷತೆ ಅಂತ ಹೇಳಿ ಅದನ್ನ ಕರೆಯಲಾಗ್ತಾ ಇದೆ. ಹಾಗಾಗಿ ಧರ್ಮದ ಆಚರಣೆಗೆ ಸಹಕಾರಿಯಾಗಲಿ ಅಂತ ಹೇಳಿ ನಮ್ಮ ಸಂವಿಧಾನದ ವಿಧಿಗಳಲ್ಲಿ 25ರಿಂದ 28ನೆಯ ವಿಧಿಯವರೆಗೂ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ಹೀಗೆ ಭಾರತವು ಒಂದು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಈ ಮೂಲಕ ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಡೆಮಾಕ್ರಸಿ ಅನ್ನೋ ಒಂದು ಕೀವರ್ಡ್ ಅನ್ನ ಇದು ಒಳಗೊಂಡಿದೆ. ಪ್ರಜಾಪ್ರಭುತ್ವ. The characterizations of India as democratic republic. ಭಾರತವನ್ನ ಪ್ರಜಾಪ್ರಭುತ್ವ ಗಣರಾಜ್ಯವೆಂದು ನಿರೂಪಿಸುವುದು underscores the principles of government by the people, for the people and of the people.
ಜನರು, ಜನರಿಗಾಗಿ, ಜನರ ಸರ್ಕಾರದ ತತ್ವವನ್ನ ಇದು ತಿಳಿಸ್ತದೆ. ನಾವು ಆಗ್ಲೇ ಹೇಳಿದ್ವಿ, ಅಬ್ರಹಾಂ ಲಿಂಕನ್, ಅಮೆರಿಕದ 16th ಪ್ರೆಸಿಡೆಂಟು ಅಬ್ರಹಾಂ ಲಿಂಕನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಅಂತ ಹೇಳಿ ಅವರಿಗಾಗಿ ನಡೆಸುವಂಥದ್ದೇ ಡೆಮಾಕ್ರಸಿ ಅಥವಾ ಪ್ರಜಾಪ್ರಭುತ್ವ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ತತ್ವದ ಆಧಾರದ ಮೇಲೆ ಭಾರತದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವವನ್ನ ಎಂಬ ಪದವನ್ನ ಇಲ್ಲಿ ಸೇರ್ಪಡೆ ಮಾಡಿದ್ರು. ಅಂದ್ರೆ ಪ್ರಜೆಗಳಿಗಾಗಿ. ಇದರಲ್ಲಿ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ತಮಗೆ ಬೇಕಾದಂತಹ ಸರ್ಕಾರವನ್ನ ಆಯ್ಕೆ ಮಾಡಿ ನಡೆಸುವಂತೆ ಮಾಡುವುದೇ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ ಆಗಿರ್ತದೆ. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ ಅಂತ ಹೇಳಿ ನಾವು ನೋಡಬಹುದಾಗಿದೆ. Regular, free, fair elections allow the citizens to actively participate in the political process. ನಿಯಮಿತವಾಗಿ ಮುಕ್ತ ನ್ಯಾಯೋಚಿತ ಚುನಾವಣೆಗಳ ಮೂಲಕ ನಾಗರಿಕರು ರಾಜಕೀಯ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ, ಅಂದ್ರೆ ತಮ್ಮ ಪ್ರತಿನಿಧಿಯನ್ನ ತಾವೇ ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ಚುನಾವಣೆಗಳ ಮೂಲಕ ಸಕ್ರಿಯವಾಗಿ ಭಾಗವಹಿಸಲು ಅವಕಾಶವನ್ನ ಇದು ಮಾಡಿಕೊಡ್ತಾ ಇದೆ. ಅದರ ಜೊತೆಗೆ ಎವ್ರಿ ಸಿಟಿಸನ್ಸ್ ಹ್ಯಾಸ್ ಆನ್ ಈಕ್ವಲ್ ರೈಟ್ ಟು ವೋಟ್. ಈಕ್ವಲ್ ರೈಟ್, ಪ್ರತಿಯೊಬ್ಬ ಪ್ರಜೆಗೂ ಮತದಾನ ಮಾಡುವ ಅವಕಾಶವಿದೆ. ಪ್ರತಿಯೊಬ್ಬ ಪ್ರಜೆಗೂ 18 ವರ್ಷ ತುಂಬಿದಂಥ 18 ಇಯರ್ಸ್ ಆದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮತದಾನ, ಹ್ಯಾವ್ ಎ ರೈಟ್ ಟು ವೋಟ್ ನೀಡುವ ಮೂಲಕ ಚೂಸ್ ದೇರ್ ರೆಪ್ರೆಸೆಂಟೇಟಿವ್ಸ್, ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತಹ ಅವಕಾಶವು ಅಥವಾ ಸಮಾನ ಹಕ್ಕನ್ನ ಕೂಡ ಇಲ್ಲಿ ನೀಡಿದ್ದಾರೆ. ಇದು ನಮ್ಮ ಪ್ರಸ್ತಾವನೆಯಲ್ಲಿ ಈ ಪ್ರಜಾಪ್ರಭುತ್ವಕ್ಕೆ ನೀಡಿರುವಂತಹ ಮಹತ್ವದ ಒಂದು ಹೆಜ್ಜೆ ಅಂತ ಹೇಳಿ ಈ ಮೂಲಕ ಹೇಳಲಾಗ್ತಾ ಇದೆ. ಅಂದ್ರೆ ಪ್ರಜೆಗಳಿಂದಲೇ ಸರ್ಕಾರ ನಡೆಯುವಂಥದ್ದು. ಭಾರತವು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಸಂವಿಧಾನದಲ್ಲಿ ಅಳವಡಿಸಿಕೊಂಡು ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಈಗ ಇದು ಮಾರ್ಪಟ್ಟಿದೆ. ಹಾಗಾಗಿ ಪ್ರಜಾಸತ್ತಾತ್ಮಕ ಸರ್ಕಾರ ಭಾರತದ ಹೆಮ್ಮೆ ಅಂತೇನು ಕೂಡ ನಾವು ಹೇಳ್ಬಹುದಾಗಿದೆ. Next word, republic or ಗಣರಾಜ್ಯ. The term republic signifies that the need of the state. ಗಣರಾಜ್ಯ ಎಂಬ ಪದವು ರಾಜ್ಯದ ಮುಖ್ಯಸ್ಥರು ಅಥವಾ ಅಧ್ಯಕ್ಷರು, the president is an elected officially or not a hereditary monarch. ಒಬ್ಬ ಚುನಾಯಿತ ಅಧಿಕಾರಿ ಅನುವಂಶಿಕ ಇಲ್ಲಿ ರಾಜನಲ್ಲ ಎಂದು ಇದು ಸೂಚಿಸ್ತದೆ. ಇಲ್ಲಿ ಪದನೇ ಹೇಳ್ತಾ ಇದೆ, ಗಣ ಅಂದ್ರೆ ಒಂದು ಗುಂಪು, ರಾಜ್ಯ ಅಂದ್ರೆ ಒಂದು ದೇಶ ಅಥವಾ ಒಂದು ಸ್ಟೇಟ್ ಇರ್ಬೋದು, ಅಥವಾ ಜನರಿಂದನೇ ನಡೆಯಲ್ಪಡುವಂಥ ಅಥವಾ ಜನರಿಗಾಗಿ ನಡೆಸಲ್ಪಡುವಂಥ ಒಂದು ಸರ್ಕಾರವನ್ನ ಆಯ್ಕೆ ಮಾಡುವಂಥದ್ದು. ಇಲ್ಲಿ ಯಾವುದೇ ಅನುವಂಶಿಕ ಅಂದ್ರೆ ವಂಶ ಪಾರಂಪರ್ಯ ಆಡಳಿತಕ್ಕೆ ಅವಕಾಶ ಇಲ್ಲ ಅನ್ನೋದು ಇದರ ಮೂಲಕ ನಾವು ನೋಡಬಹುದು. ದಿಸ್ ಫಾರಮ್ ಆಫ್ ಗವರ್ಮೆಂಟ್ ಎನ್ಶೂರಿಂಗ್ ದಟ್ ದ ಪವರ್ and authority of the state derived from the people's mandate. ಈ ರೀತಿಯ ಸರ್ಕಾರವು ರಾಜ್ಯದ ಅಧಿಕಾರವನ್ನ ಜನರ ಆದೇಶದಿಂದ ಇದು ಪಡೆಯಲಾಗ್ತಾ ಇದೆ. ಡೈರೆಕ್ಟ್ ಆರ್ ಇಂಡೈರೆಕ್ಟ್ಲಿ ಇದು ಎಲೆಕ್ಷನ್ ಮೂಲಕ ತಮ್ಮ ಪ್ರತಿನಿಧಿಗಳನ್ನ ತಾವೇ ಜನರು ಆಯ್ಕೆ ಮಾಡುವುದರ ಮೂಲಕ ಯಾವುದೇ ರಾಜಪ್ರಭುತ್ವಕ್ಕೆ ಅಥವಾ ವಂಶ ಪಾರಂಪರ್ಯ ಆಡಳಿತಕ್ಕೆ ಅವಕಾಶವನ್ನು ಮಾಡಿಕೊಡದೆ ಜನರೇ ಸರ್ಕಾರವನ್ನ ನಡೆಸುವಂತದ್ದಾಗಿದೆ. ಸೊ ಸರ್ಕಾರದ ಮುಖ್ಯಸ್ಥರನ್ನ ಇವರೇ ಆಯ್ಕೆ ಮಾಡ್ತಾ ಪ್ರಜೆಗಳೇ ಆಯ್ಕೆ ಮಾಡುವಂತದ್ದಾಗ ಒಂದು ರೀತಿ ಈ ಗಣರಾಜ್ಯ ವ್ಯವಸ್ಥೆಯಲ್ಲಿ ನಾವು ನೋಡಬಹುದಾಗಿದೆ. ಸೊ ಇದ್ರ ಜೊತೆಗೆ ಜಸ್ಟಿಸ್ ಅನ್ನೋ ಪದವನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಜಸ್ಟಿಸ್ ಅಥವಾ ನ್ಯಾಯ. ದ ಪ್ರಿಯಾಂಬಲ್ commits to securing for all citizens ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಅಂತ ಹೇಳಿ ನಾವು ಪ್ರಿಯಾಂಬಲ್ ಒಂದು ಇಮೇಜ್ ಅಲ್ಲಿ ನಾವು ನೋಡಿದ್ವಿ. ಪೀಠಿಕೆಯು ಅಥವಾ ಒಂದು ಪ್ರಸ್ತಾವನೆಯು ಎಲ್ಲಾ ನಾಗರಿಕರಿಗೆ ನ್ಯಾಯವನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲಾ ರೀತಿಯ ಭದ್ರತೆಯನ್ನ ನೀಡುವಂತ ಕೆಲಸವನ್ನ ಕೂಡ ಇದು ಮಾಡ್ತಾ ಇದೆ. This ideals of justice, social, economic, political, ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಅನ್ನೋ ಒಂದು ನ್ಯಾಯದ ಆದರ್ಶವು has been taken from the Russian Revolution.
ರಷ್ಯಾದ ಕ್ರಾಂತಿ ಆಯಿತು. 1917 ಒಂದು ರಷ್ಯಾದ ಕ್ರಾಂತಿ ಆಯಿತು. ಅಲ್ಲಿ ತೆಗೆದುಕೊಂಡಂತಹ ಪದಗಳೇ ಈ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಅನ್ನೋ ಒಂದು ಪದಗಳನ್ನು ಅಲ್ಲಿಂದ ತೆಗೆದುಕೊಳ್ಳಲಾಯಿತು, ಅಥವಾ ನ್ಯಾಯ ಅನ್ನುವ ಒಂದು ಧ್ಯೇಯವನ್ನು ಅಲ್ಲಿಂದ ತೆಗೆದುಕೊಳ್ಳಲಾಯಿತು. ಸೊ ಇದನ್ನು ಸಂವಿಧಾನದ ಪ್ರಸ್ತಾವನೆಗೆ ಸೇರ್ಪಡೆ ಮಾಡಿ ಮೂಲಭೂತ ಹಕ್ಕುಗಳನ್ನು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳನ್ನು ಎಲ್ಲ ಪ್ರಜೆಗಳಿಗೆ ಯಾವುದೇ ತಾರತಮ್ಯವಿಲ್ಲದೆ ನ್ಯಾಯ ರೀತಿಯಲ್ಲಿ ಒದಗಿಸುವ ಕೆಲಸವನ್ನು ಮಾಡುವಂಥದ್ದು ಈ ಒಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ನ್ಯಾಯದ ಕೆಲಸವಾಗಿದೆ. ಈ ಮೂಲಕ ಪ್ರಸ್ತಾವನೆಯಲ್ಲಿ ನ್ಯಾಯ ಎಂಬ ಪದವನ್ನು ಸೇರ್ಪಡೆ ಮಾಡಲಾಗಿದೆ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಅದೇ ರೀತಿ ಲಿಬರ್ಟಿ, ದಟ್ ಈಸ್ ಸ್ವತಂತ್ರ. ದಿ ಪ್ರಿಯಾಂಬಲ್ ಗ್ಯಾರಂಟೀಸ್ ದ ಲಿಬರ್ಟಿ ಆಫ್ ಥಾಟ್ಸ್, expression, belief, faith and worship unto all citizens. ಎಲ್ಲ ನಾಗರಿಕರಿಗೆ ಆಲೋಚನೆ ಮಾಡುವಂಥದ್ದು, ಅಭಿವ್ಯಕ್ತಿ, ನಂಬಿಕೆ ಅಥವಾ ಆರಾಧನೆಯ ಸ್ವತಂತ್ರವನ್ನು ಕೂಡ ಇದು ನೀಡಲಾಗ್ತಾ ಇದೆ. ಅಂದರೆ ರಚನಾಕಾರರಿಗೆ ಒಬ್ಬ ವ್ಯಕ್ತಿ ಸ್ವತಂತ್ರದಲ್ಲಿ ಹೆಚ್ಚು ನಂಬಿಕೆ ಹೊಂದಿರ್ತಾರೆ. ಆ ವ್ಯಕ್ತಿ ಸ್ವತಂತ್ರನಾಗಿ ಬದುಕೋದಕ್ಕೆ ಏನೆಲ್ಲ ಅವಕಾಶವನ್ನು ಕಲ್ಪಿಸಿಕೊಡ್ಬಹುದು ಅಂಥೇಳಿ ಆಗ ಕಲ್ಪಿಸಿಕೊಡ್ಬಹುದು. ಕಲ್ಪಿಸಿ ಯಾವ ರೀತಿಯ ಸ್ವತಂತ್ರವನ್ನು ಕೊಟ್ಟರೆ ಈ ನಮ್ಮ ಪ್ರಜಾಪ್ರಭುತ್ವಕ್ಕೆ ಹಾಗೂ ಸ್ವತಂತ್ರಕ್ಕೆ ಅರ್ಥ ಬರ್ತದೆ ಅಂತ ಹೇಳಿ ತಿಳ್ಕೊಂಡು ಆರ್ಟಿಕಲ್ 19ರಲ್ಲಿ 6 ರೀತಿಯ ಸ್ವತಂತ್ರವನ್ನು ನೀಡಿದರು. ವಾಕ್ ಸ್ವತಂತ್ರ, ಸಭೆ ಸೇರುವ ಸ್ವತಂತ್ರ, ಸಂಘ ಕಟ್ಟುವ ಸ್ವತಂತ್ರ, ಸಂಚರಿಸುವ ಸ್ವತಂತ್ರ, ವಾಸಿಸುವ ಸ್ವತಂತ್ರ ಮತ್ತು ಉದ್ಯೋಗ ಮಾಡುವ ಸ್ವತಂತ್ರವನ್ನು ಕೂಡ ಕಲ್ಪಿಸಿಕೊಡಲಾಯಿತು. ಸೊ ಹೀಗೆ ಈ ವ್ಯಕ್ತಿಗೆ 6 ಸ್ವತಂತ್ರವನ್ನು ಕಲ್ಪಿಸುವ ಮೂಲಕ ಅವರ ಒಂದು ಸಮೃದ್ಧವಾದ ಅಥವಾ ಸ್ವತಂತ್ರವಾದ ಜೀವನವನ್ನು ನಡೆಸಲು ನಮ್ಮ ಸರ್ಕಾರ ಅಥವಾ ನಮ್ಮ ಸಂವಿಧಾನ ನಮಗೆ ಅವಕಾಶ ಮಾಡಿಕೊಡ್ತಾ ಇದೆ. ಇಂತಹ ಒಂದು ಪರಿಕಲ್ಪನೆಯನ್ನ ಫ್ರೆಂಚ್ ಕ್ರಾಂತಿಯಿಂದ, ಫ್ರೆಂಚ್ ರೆವಲ್ಯೂಷನ್ ಇಂದ 1789ರಿಂದ 1799ವರೆಗೂ ಇದು ನಡೀತು. ಇಲ್ಲಿಂದ ಈ ಸ್ವತಂತ್ರ ಅಥವಾ ಲಿಬರ್ಟಿ ಅನ್ನೋ ಪದವನ್ನು ತೆಗೆದುಕೊಳ್ಳಲಾಯಿತು. ಅದೇ ರೀತಿ ಈಕ್ವಾಲಿಟಿ ಅಥವಾ ಸಮಾನತೆ. The preamble assured the equality of status and opportunity to all citizens. ಸಹಜವಾಗಿ ಎಲ್ಲ ನಾಗರಿಕರಿಗೂ ಕೂಡ ಸಮಾನ ಸ್ಥಾನಮಾನವನ್ನು, ಅವಕಾಶವನ್ನು ನೀಡುವ ಒಂದು ಭರವಸೆಯನ್ನು ನಮ್ಮ ಪ್ರಸ್ತಾವನೆಯಲ್ಲಿ ತಿಳಿಸಲಾಗ್ತಾ ಇದೆ. This is reflect in the two-board perspective of equality in Article 14 of the Fundamental Right. ಇದು ಋಣಾತ್ಮಕ ಮತ್ತು ಧನಾತ್ಮಕ ಸಮಾನತೆಯನ್ನ ಎರಡನ್ನ ಉತ್ತೇಜಿಸುವಂಥ ಮೂಲಭೂತ ಹಕ್ಕಿನ ಸಮಾನತೆ ಮತ್ತು ಸಮಾನ ಅವಕಾಶವನ್ನು ಆರ್ಟಿಕಲ್ 14ರಲ್ಲಿ 2 ವಿಶಾಲ ದೃಷ್ಟಿಕೋನಗಳಲ್ಲಿ ಇದು ನೀಡ್ತಾ ಬರ್ತಾ ಇದೆ. ಪ್ರಮೋಟಿಂಗ್ ಬೋತ್ ನೆಗೆಟಿವ್ ಅಂಡ್ ಪಾಸಿಟಿವ್ ಈಕ್ವಾಲಿಟಿ, ಅಫರ್ಮೇಟಿವ್ ಆಕ್ಷನ್. ಅಂದರೆ ಸಮಾನತೆಯು ಇಲ್ಲಿ ಯಾರಿಗೂ ಯಾವುದೇ ರೀತಿಯ ವಿಶೇಷ ಆದ್ಯತೆಯನ್ನು ನೀಡದೆ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಒಂದು ಸವಲತ್ತುಗಳನ್ನು ಒದಗಿಸುವುದು ಈ ಒಂದು ಸಮಾನತೆಯ ಪ್ರಮುಖ ಗುರಿ ಮತ್ತು ಲಕ್ಷಣವಾಗಿದೆ. ಇದನ್ನು ಕೂಡ ಎಲ್ಲಿಂದ 1789 ಟು 1799 ಆದಂಥ ಫ್ರೆಂಚ್ ರೆವಲ್ಯೂಷನ್ ಇಂದ ಇದನ್ನು ಎರವಲು ಪಡೆಯಲಾಯಿತು. ಈ ಒಂದು ಸಮಾನತೆ ಎನ್ನುವ ಪದವನ್ನು ಪ್ರಸ್ತಾವನೆಗೆ ಸೇರ್ಪಡೆ ಮಾಡುವ ಸಲುವಾಗಿ ಫ್ರೆಂಚ್ ಕ್ರಾಂತಿಯಿಂದ ಈ ಪದವನ್ನು ಪಡೆಯಲಾಯಿತು. ಅಂದರೆ ಉದ್ಯೋಗದಿಂದ ಹಿಡಿದು ದೇಶದ ಎಲ್ಲ ನಾಗರಿಕರಿಗೂ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಸಮಾನತೆಯನ್ನು ಕಲ್ಪಿಸಿಕೊಡುವ ಒಂದು ಮುಖ್ಯ ಉದ್ದೇಶದಿಂದ ಈ ಸಮಾನತೆಯ ಪದವನ್ನು ಇಲ್ಲಿ ಸೇರ್ಪಡೆ ಮಾಡಲಾಯಿತು. ಇದು ಕೊನೆಯದಾಗಿ ಫ್ರಾಟರ್ನಿಟಿ ಆರ್ ಭಾತೃತ್ವ. The preamble inclusions of the term fraternity reflect the aspiration to strengthen a sense of unity and brotherhood among the diverse peoples of India. ಭಾತೃತ್ವ ಎನ್ನ ಪದವು ನಮ್ಮ ಮುನ್ನುಡಿಯಲ್ಲಿ, ಪೀಠಿಕೆಯಲ್ಲಿ ಇದನ್ನು ಸೇರ್ಪಡೆ ಮಾಡಲಾಗ್ತಾ ಇದೆ.
ಯಾಕೆ ಭಾರತದಲ್ಲಿ ವೈವಿಧ್ಯಮಯವಾದ ಜನರು ಇದ್ದಾರೆ, ಅವರೆಲ್ಲರ ಐಕ್ಯತೆ ಮತ್ತು ಭಾತೃತ್ವವನ್ನು ಅಥವಾ ಏಕತೆ ಅಥವಾ ಸಹೋದರತ್ವ ಭಾವನೆಯನ್ನು ಮೂಡಿಸುವ ಸಲುವಾಗಿ ಅಥವಾ ಬಲಪಡಿಸುವ ಸಲುವಾಗಿ ಅಥವಾ ಅದರ ಬಲಪಡಿಸುವ ಆಶಯವನ್ನು ಈ ನಮ್ಮ ಪ್ರಸ್ತಾವನೆಯು ಬಿಂಬಿಸ್ತಾ ಇದೆ. ಪ್ರಸ್ತಾವನೆಯು ಈಗ ಪ್ರಸ್ತುತವಾಗಿ ತಿಳಿಸಿಕೊಡ್ತಾ ಇದೆ. ಇಟ್ ಏಮ್ಸ್ ಟು ಪ್ರಮೋಟ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್. ಇದು ವ್ಯಕ್ತಿಯ ಘನತೆ, ವೈಯಕ್ತಿಕ ವ್ಯಕ್ತಿಯ ಘನತೆ, ಇಂಟಿಗ್ರಿಟಿ ಆಫ್ ದ ನೇಷನ್, ರಾಷ್ಟ್ರದ ಸಮಗ್ರತೆಯನ್ನ ಉತ್ತೇಜಿಸುವ ಗುರಿಯನ್ನು ಸಹ ಇದು ಒಳಗೊಂಡಿದೆ. ದೇರ್ ಬೈ ಸ್ಟ್ರೆಂಥನಿಂಗ್ ದ ನೇಷನ್ಸ್ ಆಫ್ ಸೋಷಿಯಲ್ ಫ್ಯಾಬ್ರಿಕ್. ಮತ್ತು ಈ ಮೂಲಕ ರಾಷ್ಟ್ರದ ಸಾಮಾಜಿಕ ಒಂದು ರಚನೆಯನ್ನ ಕೂಡ ಬಲಪಡಿಸುವ ಕೆಲಸದಲ್ಲಿ ಈ ಭಾತೃತ್ವ ಅನ್ನೋ ಪದದ ಮೂಲಕ ತಿಳಿಸಲಾಗ್ತಾ ಇದೆ. ಅಂದ್ರೆ ಭಾರತದಲ್ಲಿ ಎಲ್ಲಾ ರೀತಿಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಪದನೇ ಇದೆ. ಅದೇ ರೀತಿ ಆ ಪದದಂತೆ ಭಾರತದಲ್ಲಿ ಅನೇಕ ಜಾತಿ, ಧರ್ಮ, ಜನಾಂಗಗಳಿದ್ದು ಎಲ್ಲರಲ್ಲಿಯೂ ಕೂಡ ಏಕತೆ ಮತ್ತು ಸಹೋದರತ್ವ ಭಾವನೆಯನ್ನ ಮೂಡಿಸುವ ಉದ್ದೇಶದಿಂದ ಈ ಐಕ್ಯತೆ, ಇಂಟಿಗ್ರಿಟಿ ಅಂಡ್ ಫ್ರಾಟರ್ನಿಟಿ ಎನ್ನ ಪದವನ್ನು ತರಲಾಯಿತು. ಈಗಲೂ ಕೂಡ ಭಾರತದ ಸಂವಿಧಾನದಲ್ಲಿ ಸಿಂಗಲ್ ಸಿಟಿಜನ್ಶಿಪ್ ಅನ್ನ ಜಾರಿಗೆ ತಂದಿದ್ದಾರೆ. ಆ ಮೂಲಕ ನಾವೆಲ್ಲರೂ ಒಂದೇ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನವನ್ನ ನಮ್ಮ ಧರ್ಮವನ್ನ ಅಥವಾ ಎಲ್ಲರ ಧರ್ಮವನ್ನ, ನಮ್ಮ ರಾಷ್ಟ್ರಗೀತೆಯನ್ನ, ನಮ್ಮ ಸಂಸ್ಕೃತಿಯನ್ನ ಗೌರವಿಸಬೇಕು ಅಂತ ಹೇಳಿ ಸಂವಿಧಾನದ ಒಂದು 4A ಭಾಗದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳಿ ತಂದ್ರು. 51A ಇಂದ 51AK ವರೆಗೂ ಈ ಒಂದು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳಿ ತಂದ್ರು. ಅಂದ್ರೆ ಎಲ್ಲಾ ರೀತಿಯ ಮೂಲಭೂತ ಒಂದು ಕರ್ತವ್ಯಗಳನ್ನ ಸೇರ್ಪಡೆ ಮಾಡಿದ್ರು. ಇದರಿಂದ ನಮ್ಮ ಎಲ್ಲಾ ರಾಷ್ಟ್ರದ ಇರುವಂತಹ ಎಲ್ಲಾ ನಾಗರಿಕರಿಗೂ ಕೂಡ ದೇಶದಲ್ಲಿರುವಂತಹ ರಾಷ್ಟ್ರದ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ಅವರಿಗೆ ಮೂಡ್ತು. ಇದ್ರ ಜೊತೆಗೆ ಜವಾಬ್ದಾರಿಯ ಜೊತೆಗೆ ನಮ್ಮಲ್ಲಿಯೂ ಕೂಡ ಭಾವೈಕ್ಯತೆಯ ಮನೋಭಾವ ಉಂಟಾಗಲು ಸಾಧ್ಯ ಆಯಿತು. ಹಾಗಾಗಿ ಇದು ಕೂಡ 1976 ಮತ್ತು 42nd ಅಮೆಂಡ್ಮೆಂಟ್ ಪ್ರಕಾರ 42nd ಅಮೆಂಡ್ಮೆಂಟ್ 1976 ಪ್ರಕಾರ ಭಾತೃತ್ವ ಎನ್ನ ಪದವನ್ನ ಭಾರತದ ಪ್ರಸ್ತಾವನೆಯಲ್ಲಿ ಸೇರ್ಪಡೆ ಮಾಡಲಾಯಿತು. ಹೀಗೆ ಭಾರತದಲ್ಲಿ ಈ ಪ್ರಸ್ತಾವನೆಯು ಈ ಎಲ್ಲ ಅಂಶಗಳನ್ನು ಸ್ವತಂತ್ರ, ಸಮಾನತೆ, ಭಾತೃತ್ವ, ಐಕ್ಯತೆ, ಸಾರ್ವಭೌಮತ್ವತೆ, ಸಮಾಜವಾದಿ, ಜಾತ್ಯತೀತ, ಹೀಗೆ ಪ್ರಜಾಪ್ರಭುತ್ವ, ಗಣತಂತ್ರ ಎಂಬ ವಿವಿಧ ಪದಗಳನ್ನು ಒಳಗೊಳ್ಳುವ ಮೂಲಕ ಸಂವಿಧಾನದ ಕೈಗನ್ನಡಿಯಂತೆ ಅಕ್ಷರಶಃ ಅರ್ಥಗರ್ಭಿತವಾಗಿ ಪೀಠಿಕೆಯು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹೀಗೆ ನಾವು ಇಡೀ ಜಗತ್ತಿನಲ್ಲಿ ಶಾಂತಿಯುತ ರಾಷ್ಟ್ರ ಎಂಬ ಹೆಗ್ಗಳಿಕೆಯನ್ನು ಭಾರತ ಪಡಿತಾ ಇದೆ ಅಂತಂದ್ರೆ ಭಾರತದ ಸಂವಿಧಾನದಲ್ಲಿರುವ ರೂಪುರೇಷೆಗಳ ಆಧಾರದ ಮೇಲೆ ಪ್ರಸ್ತುತ ಅದರ ಕಾರ್ಯಚಟುವಟಿಕೆಗಳು ನಡೀತಾ ಇದೆ. ಹೀಗೆ ಭಾರತದ ಒಂದು ಸಂವಿಧಾನದಲ್ಲಿ ಪ್ರಸ್ತಾವನೆಯು ತನ್ನದೇ ಆದ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇದೆ ಅಂತ ಹೇಳಿ ಹೇಳ್ಬಹುದಾಗಿದೆ. ಇಷ್ಟು ಪ್ರಮುಖ ಕೀ ವರ್ಡ್ಸ್ ಇನ್ ದ ಪ್ರಿಯಾಂಬಲ್ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಇನ್ನು ನೆಕ್ಸ್ಟ್ ಸೆಷನ್ ಅಲ್ಲಿ ಅಮೆಂಡ್ಮೆಂಟ್ ಮತ್ತೆ ಅಮೆಂಡ್ಮೆಂಟ್ಗಳನ್ನು ನಾವು ನೆಕ್ಸ್ಟ್ ಪಾರ್ಟ್ 4 ಅಲ್ಲಿ ನಾವು ನೋಡ್ತಾ ಹೋಗೋಣ. ಅಲ್ಲಿವರೆಗೂ ಏನಾದರೂ ಇದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತಿನ ಸೆಷನ್ ಅನ್ನು ಮುಗಿಸ್ತಾ ಇದ್ವಿ. ಥ್ಯಾಂಕ್ ಯು.